दलित समुदाय के शशिकांत बेनूर, जो तालीकोट के सरकारी हॉस्पिटल में स्टाफ नर्स के रूप में काम कर रहा था, अपने वरिष्ठ 3 अधिकारियों के ब्लैकमेल से परेशान था, जिसकी वजह से व्हाट्सएप स्टेटस में लिखा था कि श्रीदेवी बगली, हिरण्णा वाड़वागी, ज्योति कोलरगी ये मेरी सुसाइड का कारण है। इस घटना के लिए कर्नाटक राज्य छलवादी नौकर संघ के तरफ से आज बीजापुर जिला अधिकारी और जिला वरिष्ठ अधिकारी को मेमोरेंडम दिया। जिलाधिकारिಗಳು ವಿಜಯಪುರ ಇವರ ಮುಖಾಂತರ ಮಾನ್ಯರೇ ತಾಳಿಕೋಟೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಸ್ಟಾಫ್ ನರ್ಸ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ದಲಿತ ಸಮುದಾಯದ ಶಶಿಕಾಂತ್ ಬೆಣ್ಣೂರ್ ಮೇಲಾಧಿಕಾರಿಗಳ ಮಾನಸಿಕ ಹಿಂಸೆಗೆ ಬೇಸತ್ತು ತಮಗೆ ಅತಿಯಾದ ಮಾನಸಿಕ ಹಿಂಸೆ ಕಿರುಕುಳ ನೀಡುತ್ತಿದ್ದ 3 ಜನ ಇಲಾಖೆ ಅಧಿಕಾರಿ ಸಿಬ್ಬಂದಿ ಹೆಸರು ತಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ ನನ್ನ ಸಾವಿಗೆ ಶ್ರೀದೇವಿ ಬಗಲಿ, ಹಿರಣ್ಣ ವಡವಡಗಿ, ಜ್ಯೋತಿ ಕೊಳ್ಳರಿಗೆ ಕಾರಣ ಎಂದು ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ದಲಿತ ಸಮುದಾಯದ ಸರ್ಕಾರಿ ನೌಕರರಿಗೆ ಮೇಲಾಧಿಕಾರಿಗಳು ರಾಜಕಾರಣಿಗಳಿಂದ ಬಹಳ ಅವಮಾನ ಅನ್ಯಾಯ ಆಗುತ್ತಿದೆ. ದಲಿತ ಸಮುದಾಯದ PSI ಪರಶುರಾಮ್ ಚಲವಾದಿ ರಾಜಕಾರಣಿ ಮತ್ತು ಅವರ ಕುಟುಂಬದವರ ಕಿರುಕುಳ ಒತ್ತಡಕ್ಕೆ ಖಿನ್ನತೆಗೆ ಒಳಗಾಗಿ ನಿಗೂಢವಾಗಿ ಸಾವನ್ನಪ್ಪಿದ ಘಟನೆಯ 1 ತಿಂಗಳ ಮಾಸದಲ್ಲಿ ಶಶಿಕಾಂತ್ ಬೆಣ್ಣೂರ್ ಆತ್ಮಹತ್ಯೆ ಪ್ರಕರಣ ನಡೆದಿರುವುದು ಅತ್ಯಂತ ದುರದೃಷ್ಟಕರ ವಿಷಯ ಮತ್ತು ಇವರ ಡೆತ್ ನೋಟ್ ಆಧಾರದ ಮೇಲೆ 3 ಅಧಿಕಾರಿಗಳ ಮೇಲೆ ಕೂಡಲೇ ಪ್ರಕರಣ ದಾಖಲಿಸಿ ಅವರನ್ನು ಬಂಧಿಸಿ ಉಗ್ರವಾದ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ಛಲವಾದಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಚಿದಾನಂದ ಎಂ ಕಾಂಬ್ಳೆ ಮತ್ತು ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಘಟಿತರು ಈ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಮಾಡಿದ್ದೇವೆ. ಸತೀಶ್ ಈ ಕಡೆ ಬರ್. ಹಾಂ ರೈಟ್ 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 ಎಲ್ಲರೂ ಬರ್ರಿ ಸೈಡ್ ಬರ್ತದ. ಹಾಂ ರೈಟ್. ಒಂದು ಕರ್ನಾಟಕದಲ್ಲಿ ಜೆರಾಕ್ಸ್ ತರಬೇಕಾಗಿತ್ತು. ಯಾದಗಿರಿ ಪಟ್ಟಣದಲ್ಲಿ ಜರುಗಿರುವ ಛಲವಾದಿ ಸಮುದಾಯದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರುವ ದಿವಂಗತ ಪರಶುರಾಮ್ ಚಲವಾದಿಯವರ ಒಂದು ರಾಜಕಾರಣಿಗಳ ಕುತಂತ್ರದಿಂದ ಏನು ಒಂದು ಸಾವನ್ನಪ್ಪಿದ್ದಾರೆ. ಈಗಾಗಲೇ ನಾವು ಕರ್ನಾಟಕ ರಾಜ್ಯ ಛಲವಾದಿ ನೌಕರರ ಸಂಘ ಹಾಗೂ ವಿವಿಧ ಸಂಘಟನೆಗಳು ದಿನಾಂಕ 11/8/2024 ಕಾರಟಗಿ ಪಟ್ಟಣದಲ್ಲಿ ಒಂದು ಭವ್ಯವಾದ ಒಂದು ನುಡಿನಮನ ಹಾಗೂ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಲ್ಲಿಂದ ನಾವು ಅವರ ಸ್ವಗ್ರಾಮವಾದ ಸೋಮನಾಳ್ ಗ್ರಾಮಕ್ಕೆ ಒಂದು ಜಾಥಾ ಮುಖಾಂತರ ಎಲ್ಲರೂ ತೆರಳಿ ಅಲ್ಲಿ ಅವರ ಕುಟುಂಬಕ್ಕೆ ಒಂದು ಆಗಿರುವ ದುಃಖವನ್ನು ಭರಿಸಲಿಕ್ಕೆ ಅವರಿಗೆ ಒಂದು ಸಾಂತ್ವನ ಹೇಳಿ ಒಂದು ಧೈರ್ಯ ತುಂಬಿ ಅವರ ಕುಟುಂಬಕ್ಕೆ ಅಂದರೆ ಅವರ ಶ್ರೀಮತಿಯವರಿಗೆ ಒಂದು ಸರ್ಕಾರದಿಂದ ಒಂದು ಉನ್ನತವಾದ ಹುದ್ದೆಯನ್ನು ಕೊಡಿಸಲಿಕ್ಕೆ ಆಗ್ರಹ ಮಾಡಿದ್ದೇವೆ. ಅದೇ ರೀತಿ ಅವರ ನಮ್ಮ ಸಮುದಾಯದ ಅನೇಕ ಜನರು ಧನ ಸಹಾಯ ಮಾಡಿರುವ ಮೊತ್ತವನ್ನು ಸುಮಾರು 2,55,000ವನ್ನು ಅವರ ತಂದೆ ತಾಯಿಗಳಿಗೆ ಅವರ ತಾಯಿಯ ಉಡಿಯಲ್ಲಿ ಎಲ್ಲ ಒಂದು ಮುಖಂಡರ ಸಮ್ಮುಖದಲ್ಲಿ ಒಂದು ಧನ ಸಹಾಯವನ್ನು ನೀಡಿದ್ದೇವೆ. ಅವರಿಗೆ ಆಗಿರುವನು ಅನ್ಯಾಯದ ಮುಂದಿನ ದಿನಮಾನಗಳಲ್ಲಿ ಒಂದು ಬೆಂಗಳೂರಿಗೆ ತೆರಳಿ ಏನು ಒಂದು ಗೃಹ ಮಂತ್ರಿಗಳು ಅಲ್ಲಿ ಸೋಮನಾಳ ಗ್ರಾಮಕ್ಕೆ ತೆರಳಿ ಒಂದು 50 ಲಕ್ಷ ಸರ್ಕಾರದಿಂದ ಕೊಡುತ್ತೇನೆ ಅಂತೇಳಿ ಭರವಸೆ ನೀಡಿದ್ದಾರೆ. ಅದು 50 ಲಕ್ಷ ಸಾಧ್ಯವಾಗುವುದಿಲ್ಲ. ಸುಮಾರು 2 ಕೋಟಿ ಪರಿಹಾರ ಸರ್ಕಾರದಿಂದ ಕೊಡಬೇಕಂತೇಳಿ ನಾವು ಆಗಲೇ ಅಲ್ಲಿ ಸೋಮನಾಳ ಗ್ರಾಮದಲ್ಲಿ ಘೋಷಣೆ ಮಾಡಿದ್ದೇವೆ. ಯಾಕೆಂದರೆ ಒಂದು ಜೀವಕ್ಕೆ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ. ಆದರೆ ಆದ ಕಾರಣ ಒಂದು 2 ಕೋಟಿ ಆದರೂ ಸರ್ಕಾರದಿಂದ ಅನುದಾನ ಕೊಡಿಸಬೇಕು. ಅವರ ಶ್ರೀಮತಿಯವರಿಗೆ ಯಾಕಂದರೆ ಈಗಾಗಲೇ ಒಬ್ಬರು ಹಿಂದಿನ ಸರ್ಕಾರದಲ್ಲಿ ಗನ್ಮ್ಯಾನ್ ತೀರ್ಕೊಂಡಾಗ ಅವರಿಗೊಂದು ಟ್ರೆಜರಿ ಆಫೀಸರಲ್ಲಿ ಒಂದು ಕೆಲಸ ಕೊಟ್ಟಿದ್ದಾರೆ. ಆದ ಕಾರಣ ಈಗಿನ ದಿವಂಗತ ಪರಶುರಾಮ್ ಚಲವಾದಿ ಅವರ ಶ್ರೀಮತಿಯವರಿಗೆ ಕೂಡ ಒಂದು ಟ್ರೆಜರಿಯಲ್ಲಿ ಒಂದು ಉನ್ನತವಾದ ಹುದ್ದೆಯನ್ನು ಅವರು ಒಂದು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಒಂದು ಈಗ ಅವರು ಪರಶುರಾಮ್ ಅವರು ಆಲ್ರೆಡಿ ಸರ್ಕಾರಿ ನೌಕರರು ಇರೋದ್ರಿಂದ ನೌಕರಿ ಕೊಡುವಂಥ ಇದು ಪ್ರಮಾಣ ಪೊಲೀಸ್ ಇಲಾಖೆಯಲ್ಲಿ ಇರತಕ್ಕಂಥ ಒಂದು ನೌಕರಿನೇ ಕೊಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಬೇರೆ ಇಲಾಖೆಯಲ್ಲಿ
ಟ್ರೆಜರಿ ಆಫೀಸ್ನಲ್ಲಿ ಒಂದು ಹುದ್ದೆ ಕೊಡಲಿಕ್ಕೆ ಈಗಾಗಲೇ ನಾವು ಸರ್ಕಾರಕ್ಕೆ ಒತ್ತಾಯ ಕೂಡ ಮಾಡಿದ್ದೇವೆ. ಅಲ್ಲಿ ಅವರಿಗೆ ಕುಟುಂಬಕ್ಕೆ ಸಾಂತ್ವನ ಕೂಡ ಹೇಳಿ ಬಂದೇವೆ. ಅದೇ ರೀತಿ ಒಂದು ತಿಂಗಳ ಮಾಸುವ ಮುಂಚೆನೇ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ತಾಳಿಕೋಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಶಶಿಕಾಂತ್ ಬೆನ್ನೂರವರು ಕೂಡ ಒಂದು ಮೇಲಾಧಿಕಾರಿಗಳ ಒಂದೇನು ಡೆತ್ ನೋಟದಲ್ಲಿ 3 ಜನ ಅಧಿಕಾರಿಗಳ ಹೆಸರು ಪ್ರಸ್ತಾಪಿಸಿ ಒಂದು ಸಾವನ್ನಪ್ಪಿದ್ದಾರೆ, ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ಕೂಡಲೇ ನಾವು ಒಂದು ಪ್ರತಿಭಟನೆ ಮಾಡಬೇಕಂತೇಳಿ ಹಮ್ಮಿಕೊಂಡಿದ್ದೇವೆ. ಪ್ರತಿಭಟನೆ ಬೇಡ, ಒಂದು ಸರ್ಕಾರಕ್ಕೆ ಮೊದಲು ನಾವು ಒಂದು ಮನವಿ ಕೊಡೋಣ ಅಂತೇಳಿ ನಿರ್ಧಾರ ಮಾಡಿ ನಾವು ಈ ನಿರ್ಧಾರ ಹಮ್ಮಿಕೊಂಡಿರೋ ಕಾರಣ ಜಿಲ್ಲಾಧಿಕಾರಿಗಳು ಒಂದು ನ್ಯಾಯಾಲಯದ ಪ್ರಕರಣಗಳಲ್ಲಿ ಬಿಜಿ ಇರುವ ಕಾರಣ ಅಪರ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ. ಬೇಕೇ ಬೇಕು.